ನಮಸ್ತೆ ವೀಕ್ಷಕರೇ, ಜಬರ್ದಸ್ತ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ತುಂಬ ಟೇಸ್ಟಿಯಾಗಿರುವ ಮಸಾಲ ಪುರಿ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀವಿ. ಸೊ ಅದಕ್ಕೆ ಮಸಾಲೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ಫಸ್ಟ್ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಶುಂಠಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಅನಾನಸ್ ಹೂವು, ಕಾಯಿ ಅಥವಾ ಕೊಬ್ಬರಿ ಕೂಡ ಹಾಕೋಬೋದು, ಲವಂಗ, ಸೋಂಪು. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ನಾವು ಒಗ್ಗರಣೆ ಮಾಡ್ಕೊತಾ ಇದ್ವಿ. ಒಗ್ಗರಣೆಗೆ ಎಣ್ಣೆ ಮತ್ತು ಸೋಂಪು ಕಾಳು ಹಾಗೂ ಟೊಮೆಟೊ. ಈಗ ನಾವು ಮಿಕ್ಸಿಗೆ ಹಾಕೊಂಡಿದ್ವಲ್ವಾ, ಅದನ್ನು ಹಾಕ್ತಾ ಇದ್ದೀವಿ. ನೋಡಿ, ನಾವು ಬಟಾಣಿ ಬೇಯಿಸಿದ್ವಿ. ನೋಡಿ, ಈಗ ಕುದೀತಾ ಇದೆ. ಕ್ಲೀನಾಗಿ ಮಂದಕ್ಕಾಗಿದೆ ಇದೀಗ ಸ್ವಲ್ಪ. ಸೊ ನಿಮಗೆ ಇನ್ನೂ ಮಂದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಬಟಾಣಿ ಇರುತ್ತಲ್ವ, ಇವನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಇದಕ್ಕೆ ಹಾಕಿದ್ರೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಮಂದಕ್ಕಾಗುತ್ತೆ ನಿಮಗೆ. ಈಗ ನಾವು ಮಸಾಲೆ ರೆಡಿಯಾಗಿದೆ. ಮಸಾಲ ಪುರಿಗೆ ಬೇಕಾಗಿರೋ ಮಸಾಲೆ ರೆಡಿಯಾಗಿದೆ. ಈಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ನೋಡಿ, ರಾ ಪಾನಿಪುರಿ ಪ್ಯಾಕೆಟ್ ಅಂತ ಈ ಥರ ಬರುತ್ತೆ. ಇದನ್ನು ತಂದು ನಾವು ಸುಮ್ಮನೆ ಸೇರಿಸ್ಕೊಂಡ್ರೆ ಹಪ್ಪಳ ಥರ ಬರುತ್ತೆ ಕ್ಲೀನಾಗಿ ಚೆನ್ನಾಗೆ. ಸೊ ನಾವೀಗ ಇದನ್ನು ಸೇರಿಸ್ಕೊತಾ ಇದ್ದೀವಿ. ಪೂರಿ ಮಾಡೋಣ ಈಗ.
ಈಗ ನಾವು ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ, ಇದು ಆಯಿಲಿ ಫ್ರೀಯಾಗಿ ನಾವು ಈ ಥರ ತೇಲಿಸ್ಕೋಬೇಕಂದ್ರೆ ಓವೆನ್ನಲ್ಲಿ ಇದನ್ನು ಇಟ್ಬಿಟ್ಟು 180 ಡಿಗ್ರಿಲಿ 20 ಮಿನಿಟ್ಸ್ ಇಟ್ಟರೆ ಈ ಥರ ಆಗುತ್ತೆ. ಸೊ ಆಯಿಲಿ ಫ್ರೀ ಪೂರಿ ಬೇಕು ಅಂದರೆ ಓವೆನ್ ಯೂಸ್ ಮಾಡ್ಕೊಳ್ಳಿ. ಇದೇ ಇವತ್ತಿನ ಟಿಪ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೊಮ್ಯಾಟೊ, ಆನಿಯನ್ಸ್, ಕ್ಯಾರೆಟ್, ಕುಕುಂಬರ್, coriander leaves, black salt ಅಲ್ಲ black salt. ಚೋಚು. ಲಾಸ್ಟ್ಗೆ ಚೋಚು. ನೋಡಿ, ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ.